ಓಂ ಶಾಂತಿ. ಡೇಟ್ ಆಗಿದೆ 6 ಡಿಸೆಂಬರ್ 1975. ಅವ್ಯಕ್ತ ಬಾಪ್ ದಾದಾ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, अलौकिक क्षमा पर रूहानी पतंगे बन स्वाहा हो. अलौकिक क्षमा पर रूहानी पतंगे बन स्वाहा हो जाओ. अलौकिक क्षमा पर रूहानी पतंगे बन स्वाहा हो. अलौकिक क्षमा ಅಂದರೆ ಬಾಬಾರವರ ಬೆಳಕು, ಬಾಬಾರವರ ಜ್ಞಾನದ ಪ್ರಕಾಶ. ಅದರಲ್ಲಿ ನೀನಾತ್ಮ ಪತಂಗ ಆಗಿ, ನಾನಾತ್ಮ ಏನು ಪತಂಗ, ಆ ಶಮಾದಲ್ಲಿ ಹೋಗಿ ಏನು ಮಾಡಬೇಕು, ನಾನು ಸ್ವಾಹ ಆಗಬೇಕು ಅಂತ ಬಾಬಾ ಹೇಳ್ತಾರೆ. विश्व के शोकेस में अमूल्य रतन के रूप में प्रसिद्धि दिलाने वाले, ವಿಶ್ವದ ಶೋಕೇಶಲ್ಲಿರ್ತಕ್ಕಂಥ ಅಮೂಲ್ಯ ರತ್ನಗಳು ಯಾರು? ನಾವು. ಇಡೀ ವಿಶ್ವವೇ ಒಂದು ಶೋಕೇಸು. ಅಲ್ಲಿರ್ತಕ್ಕಂಥ ಅಮೂಲ್ಯ ರತ್ನದ ರೂಪದಲ್ಲಿ ಪ್ರಸಿದ್ಧಿಯನ್ನು ಮಾಡುವಂಥವ್ರು ಯಾರು? ನಮ್ಮನ್ನು ಯಾರು ಪ್ರಸಿದ್ಧಿ ಮಾಡ್ತಾರೆ? ಶಿವಬಾಬಾ. ಮಾಸ್ಟರ್ ತ್ರಿಕಾಲದರ್ಶಿ ಕಿ ಸ್ಟೇಜ್ ಪರ್ ಸ್ಥಿತ್ ಕರಾನೆ ವಾಲೆ. ಮತ್ತೇನು ಮಾಡಿದ್ರು ಬಾಬಾ? ನಮ್ಮನ್ನು ಮಾಸ್ಟರ್ ತ್ರಿಕಾಲದರ್ಶಿಯ ಸ್ಥಿತಿನಲ್ಲಿ ಸ್ಥಿತ ಮಾಡಿಸುವಂತಹ ಶಿವಬಾಬಾ. ಸರ್ವಗುಣೋಂಕೆ ಮಾಸ್ಟರ್ ಸಾಗರ್ ಸ್ವರೂಪ್ ಬನಾನೆ ವಾಲೆ. ಸರ್ವಗುಣಗಳ ಸಾಗರ ಯಾರು? ಶಿವಬಾಬಾ. ಅಂಥ ಶಿವಬಾಬಾ ನಮ್ಮನ್ನೇನು ಮಾಡಿದ್ರು? ಮಾಸ್ಟರ್ ಸಾಗರ್ ಸ್ವರೂಪರನ್ನಾಗಿ ಮಾಡ್ತಾರೆ. रूहानियत की लाली से तस्वीर को चित्ताकर्षक बनाने वाले. रूहानियत लाली ಅಂದರೆ तस्वीर को चित्ताकर्षक बनाने वाली रूहानी पिता ಬಾಬಾ ಹೇಳ್ತಾರೆ. ಲಾಲಿ ಅಂದರೆ ಅಲ್ಲಿ ಆಕಾಶದಲ್ಲಿ ಇದಾಗ್ತಿರ್ತದಲ್ಲ, ಪಟಾಕ್ಷಿ ಹಾಕ್ಸಿದ ಕೂಡಲೇ ಛಿದ್ರ ಚಿತ್ತಾಕ ಅದೆಲ್ಲ ನೋಡ್ತೀವಲ್ಲ, ಚೆಂದ ಅನಿಸ್ತದಲ್ಲ ಅದು. ಆ ಥರ ತಸ್ವೀರ್, ನಿಮ್ಮ ತಸ್ವೀರವನ್ನು ಚಿತ್ತಾಕರ್ಷಕ ಮಾಡುವಂಥ ರೂಹಾನಿ ಶಿವಬಾಬಾ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ನೋಡಿ ಬಾಬಾ? अपने को सारी दुनिया के बीच चमकता हुआ विशेष लक्की सितारा अनुभव करते हो. ತಮ್ಮನ್ನು ತಾವು ಇಡೀ ಜಗತ್ತಿನ ನಡುವೆ ಹೊಳೆಯುವ ನಕ್ಷತ್ರ, ನನ್ನ ವಿಶೇಷ ನಕ್ಷತ್ರ, ಲಕ್ಕಿ ನಕ್ಷತ್ರ, ಭಾಗ್ಯವಾನ್ ನಕ್ಷತ್ರ ಅಂತ ಅನುಭವ ಮಾಡ್ತೀರಾ? ಕೇಳ್ತಾರೆ ಬಾಬಾ. ಐಸೇ ಲಕ್ಕಿ ಜಿನೋಂ ಕಾ ಸ್ವಯಂ ಬಾಪ್ ಗಾಯನ್ ಕರ್ತೆ ಹೇ. ನಾವು ಎಷ್ಟು ಲಕ್ಕಿ ಆಗಿದ್ದೀವಿ ಅಂತಂದರೆ, ಯಾರು ನಮ್ಮನ್ನು ಹೊಗಳ್ತಾರೋ ತೆಗಳ್ತಾರೋ ಅದು ಬೇರೆ ವಿಷಯ. ನಮ್ಮನ್ನು ಯಾರು ಗಾಯನ ಮಾಡ್ತಿದ್ದಾರೆ? ಸ್ವತಃ ಶಿವಬಾಬಾ ಗಾಯನ ಮಾಡ್ತಿದ್ದಾರೆ. इससे श्रेष्ठ भाग्य और किसी का हो सकता है? ಇದಕ್ಕಿಂತ ಶ್ರೇಷ್ಠ ಭಾಗ್ಯ ಯಾರ್ದಾಗ್ಲಿಕ್ಕೆ ಸಾಧ್ಯ? ಇದಕ್ಕಿಂತ ಶ್ರೇಷ್ಠ ಭಾಗ್ಯ ಜಗತ್ತಿನಲ್ಲಿ ಇನ್ನೇನಾರ ಐತೇನು? ಮನಸ್ಸು ಯಾವಾಗಲೂ ಏನು ಬಯಸ್ತಿರ್ತದೆ? ಯಾರಾದರೂ ನನ್ನನ್ನು ಹೊಗಳಿ, ನನ್ನನ್ನು ಅಪ್ರಿಸಿಯೇಟ್ ಮಾಡಲಿ, ನಂಗೆ ಸನ್ಮಾನ ಮಾಡಲಿ. ಇದು ಸರ್ವೇ ಸಾಮಾನ್ಯ, ಜನರಲ್ಲಾಗಿ ಎಲ್ಲ ಆತ್ಮಗಳಿಗೂ ಇದು ಇದ್ದೇ ಇರ್ತದೆ. ಆದರೆ ಇವತ್ತು ಯಾರು ಹೊಗಳಿಕತ್ತಾರೆ ನನ್ನ? ಇನ್ಯಾರು ಹೊಗಳಿಕೆ ನಮಗೆ ಬೇಕು? ಸ್ವತಃ ಪರಮಾತ್ಮನೇ ನನ್ನನ್ನು ಗಾಯನ ಮಾಡ್ತಾರೆ. ಸದಾ ಐಸಿ ಖುಷಿ रहती है. ಬಾಬಾ ನನ್ನನ್ನು ಗಾಯನ ಮಾಡ್ತಿದ್ದಾರೆ ಅಂತ ಖುಷಿ ಇದೆ ಏನು? जो अपनी खुशी को देखते हुए देखने वालों के गम के बादल व दुख की घटाएं समाप्त हो जाए. ಎಷ್ಟು ಖುಷಿಯೊಳಗಿರಬೇಕು ನೀವು ಅಂತಂದರೆ, ಬಾಬಾ ಹೇಳ್ತಾರೆ, ತಮ್ಮ ಖುಷಿಯನ್ನು ನೋಡುವಂಥವ್ರು ಅವರ ದುಃಖಿನ ಒಂದು ಮೋಡ ಏನಾಗ್ಬಿಡ್ಬೇಕು? ಸಮಾಪ್ತ ಆಗಬೇಕು. ಹಂಗೆ ನಮ್ಮದು ಸ್ಥಿತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ದುಃಖ ಕೋ ಭೂಲ್ ಸುಖ ಕೆ ಝೂಲೆ ಮೇ ಝೂಲ್ನೆ ಲಗ್ ಜಾಯೆ. ಅವರು ಕೂಡ ಏನೆಲ್ಲ ದುಃಖ ಇರ್ತದೆ, ಇಲ್ಲ ಅಂತಲ್ಲ, ಅದನ್ನೆಲ್ಲ ಮರೆತು ಏನಾಗಬೇಕು? ಅವರು ಸುಖದ ಜೋಕಾಲಿನಲ್ಲಿ ಆಡಬೇಕು. ಅವರು ಯಾವಾಗ? ನನ್ನ ನೋಡಿದ ತಕ್ಷಣ ಅವ್ರಿಗೇನು ಅನ್ನಿಸ್ಬೇಕು?
ಖುಷಿಯೊಳಗೆ ಜೋಕಾಲಿ ಆಡ್ದಂಗೆ ಅನಿಸ್ಬೇಕು. ಅಷ್ಟು ನಾನು ಏನಿರಬೇಕು, ಖುಷಿಯೊಳಗಿರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जैसे गायन है पारस के संग में लोहा भी पारस बन जाता है. ಒಂದು ಗಾಯನ ಇದೆ. ಏನು ಗಾಯನ ಇದೆ? ಪಾರಸ್ನಲ್ಲಿ, ಪಾರಸ್ ಅಂದ್ರೇನು? ಪಾದರಸ. ಅದರಲ್ಲಿ ಲೋಹವನ್ನು ಹಾಕಿದರೂ ಕೂಡ ಆ ಲೋಹನೇ ಏನಾಗ್ಬಿಡ್ತದೆ? ಕರಗೋಗ್ಬಿಡ್ತದೆ, ಪಾರಸನೇ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ, ऐसे आप पारस मणियों के संग से अन्य आयरन एज्ड आत्माएं गोल्डन बन जाए. ಎಷ್ಟೋ ಪಾರಸ್ ಆಗಬೇಕು ನೀವು ಅಂತಂದರೆ, ಬೇರೆ ಆತ್ಮಗಳು ನಿಮ್ಮ ಹತ್ರ ಬಂದ ತಕ್ಷಣ ಅವರು ಕೂಡ ಏನಾಗಬೇಕು? ಗೋಲ್ಡ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. कोई भी आत्मा भिखारी बनकर आए और वह मालामाल होकर जाए. ಬಾಬಾ ಹೇಳ್ತಾರೆ, ಯಾವ ಆತ್ಮ ಇಲ್ಲಿ ಭಿಕಾರಿಯಾಗಿ ಬರ್ತದೋ, ಭಿಕಾರಿಯಾಗಿ ಬರೋದಂದ್ರೆ ಏನು? ಶಕ್ತಿಹೀನ ಆಗಿ ಬಂದು ಕೂಡ್ತದೋ ಇಲ್ಲಿ, ಆ ಆತ್ಮ ಏನಾಗಬೇಕು? ನಿಮ್ಮ ಸಂಘದಲ್ಲಿ ಬಂದ ತಕ್ಷಣ ಅದಕ್ಕೆ ಏನು ಅನಿಸ್ಬೇಕು? ಅದು ಕಲಿಯುಗದಲ್ಲಿದೆ, ಐರನ್ ಏಜ್ ಒಳಗದು ಕಬ್ಬಣ ಆಗಿರ್ತದೆ. ಅನೇಕ ದುಃಖ ಅದು ಇದು ಎಲ್ಲ ಸೇರ್ಕೊಂಡು ಏನಾಗಿರ್ತದೆ? ಕಬ್ಬಣಿದ್ದಂಗೆ ಆಗಿಬಿಟ್ಟಿರ್ತದೆ. ಅದು ಕೂಡ ಏನಾಗಬೇಕು? ಗೋಲ್ಡ್ ಆಗಬೇಕು. ಐಸೆ ಅವಸ್ಥಾ ಅನುಭವ ಕರ್ತೆ ಹೋ. ನಿಮಗನ್ನಿಸ್ತದೇನೋ ನಾನು ನೋಡಿದ ಕೂಡ ಅವ್ರು ಖುಷಿ ಆಗಿಬಿಡ್ತಾರೆ ಅಂತ. ಬಾಬಾ ಹೇಳ್ತಾರೆ, कोई भी आत्मा भिखारी बनकर आए और वह माला माल होकर जाए, ऐसे अपने तकदीर की तस्वीर रोज़ अपने दर्पण में देखते हो. ಕೇಳ್ತಾರೆ ಬಾಬಾ. ಅದರ ಹತ್ತಿರ ಏನೋ ಶಕ್ತಿ ಇರೋದಿಲ್ಲ ಇಲ್ಲಿ ಬಂದಾಗ. ಇಲ್ಲಿ ಬಂದು ವಾಪಸ್ ಹೋಗೋ ಮುಂದೆ ಹೆಂಗಾಗಬೇಕದು? ಖುಷಿನಲ್ಲಿ ಡ್ಯಾನ್ಸ್ ಮಾಡ್ತಾ ಹೋಗಬೇಕು. ಅಂದರೆ ಏನರ್ಥ? ಅದಕ್ಕೆಲ್ಲ ಸಿಕ್ಬಿಟ್ಟಿದೆ ಅಂತ. ಡ್ಯಾನ್ಸ್ ಯಾವಾಗ ಮಾಡ್ಬೇಕು ಅನ್ನಿಸ್ತು? ನನ್ನ ಆತ್ಮ ತೃಪ್ತ ಆದಾಗ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತದೆ. ಆ ಥರ ಆತ್ಮಗಳು ಆಗ್ತಾವು. ಆ ಅನುಭವ ನಿಮ್ಗೆ ಆಗ್ತಿದೆ ಏನು? ಐಸೆ ಅಪನೇ ತಕ್ದೀರ್ ಕಿ ತಸ್ವೀರ್, ನಿಮ್ಮ ಭಾಗ್ಯದ ತಸ್ವೀರ್ ದಿನಾಲೂ ನೀವು ಇದನ್ನು ಕನ್ನಡಿನಲ್ಲಿ ನೋಡ್ಕೋತೀರಾ. ನನ್ನಿಂದ ಇಷ್ಟ ಆತ್ಮಗಳ ಖುಷಿ ಆದವು ಅಂತ ಚೆಕ್ ಮಾಡ್ಕೊಳ್ತೀರಿ ನೀವು. देखने का टाइम निश्चित है अथवा चलते फिरते जब आता है तब देखते रहते हो. ಬಾಬಾ ಕೇಳ್ತಾರೆ, देखने का टाइम निश्चित है, ನೋಡುವಂಥ ಸಮಯ ನಿಶ್ಚಿತ, ಅಥವಾ ಚಲ್ತೆ ಫಿರ್ತೆ ಹೋಗ್ತಾ ಬರ್ತಾ, जब आता है तब देखते रहते हो. सारे दिन में कितनी बार देखते हो? बार बार देखते हो या एक ही बार? ಕನ್ನಡಿ ಎಷ್ಟು ಸಲ ನೋಡ್ಕೋತೀರಿ? ಒಂದೇ ಸಲ ನಿಂತು ನೋಡ್ಕೋತೀರೋ? ಹಿಂಗೆ ಹೋಗಾಗೊಮ್ಮೆ ಬರಾಗೊಮ್ಮೆ ನೋಡ್ಕೋತೀರೋ? ಎಷ್ಟು ಸಲ ನೋಡ್ಕೋತೀರಾ ಅಂತ ಕೇಳ್ತಾರೆ ಬಾಬಾ. आजकल का फैशन है कि बार बार अपना चेहरा देखते हैं. ಮೊಬೈಲ್ ತೊಗೊಂಡು ಏನು ಮಾಡ್ತಿರ್ತಾರೆ ನೋಡಿರಿ, ಹುಡುಗರನ್ನ ನೋಡ್ತಿರ್ಬೇಕು. ಹಿಂಗೆ ನೋಡೋದು ಹಿಂಗೆ ಮಾಡೋದು ಮಾಡ್ಕೊತಿರ್ತಾರೆ. ಬೈಕ್ ಮೇಲೆ ಹೋಗ್ಬೇಕಾದ್ರೆ ಆಜು ಬಾಜು ಕನ್ನಡಿ ಇರ್ತಾವಲ್ಲ, ಅದರಲ್ಲಿ ನೋಡ್ಕೋತಿರ್ತಾವೆ. ಬರೀ ಮುಖಾನೇ ನೋಡ್ಕೋತಿರ್ತಾವೆ ಕನ್ನಡಿನಲ್ಲಿ. ಬಾಬಾ ಹೇಳ್ತಾರೆ, ಬಾರ್ ಬಾರ್ ಅಪನಾ ಚेहरा देखते हैं, वह देखते हैं अपने फीचर्स और आप देखते हो अपना फ्यूचर. ಅವ್ರೇನು ನೋಡ್ತಾರೆ? ಹೊರಗಿನ ಮುಖದ ಲಕ್ಷಣಗಳನ್ನು ನೋಡ್ತಾರೆ. ನೀವೇನು ನೋಡ್ತೀರಾ? ನೀವು ಕನ್ನಡಿನಲ್ಲಿ ನಿಮ್ಮ ಭವಿಷ್ಯ ನೋಡ್ಕೊಳ್ತೀರಾ ಅಂತ ಹೇಳ್ತಾರೆ ಬಾಬಾ. अपना फ्यूचर आपका फीचर्स तरफ अटेंशन नहीं है, लेकिन हर समय अपने फ्यूचर को श्रेष्ठ बनाने का ही अटेंशन है. ಬಾಬಾ ಹೇಳ್ತಾರೆ, ನೀವು ನೋಡ್ತೀರಾ, ಆದರೆ ಈ ಮುಖದ ಲಕ್ಷಣಗಳನ್ನು ನೀವು ನೋಡೋದಿಲ್ಲ. ಆದರೆ ನೀವೇನು ಮಾಡ್ತೀರಾ? ಭವಿಷ್ಯದ ಲಕ್ಷಣಗಳನ್ನು ಈಗಿದೆಯಾ ಮುಖದಲ್ಲಿ ಅಂತ ನೋಡ್ತೀರಾ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಲೇಕಿನ್ ಹರ್ ಸಮಯ ಅಪನೆ ಫ್ಯೂಚರ್ ಕೋ ಶ್ರೇಷ್ಠ ಬನಾನೆ ಕಾ ಅಟೆನ್ಷನ್ ಹೇ. ಪ್ರತಿ ಕ್ಷಣ ತಮ್ಮನ್ನು ತಾವು ಶ್ರೇಷ್ಠ ಮಾಡ್ಕೊಳ್ಳೋದ್ರಲ್ಲಿ ಅಟೆನ್ಷನ್ ಇದೆಯಾ? ಬಾಬಾ ಹೇಳ್ತಾರೆ, तो अपने तकदीर की तस्वीर देखते हो कि हमारी तस्वीर में कहाँ तक रूहानियत बढ़ती जा रही है. ಅವರೆಲ್ಲ ಕನ್ನಡಿ ನೋಡ್ಕೊಳ್ಳೋ ಮುಂದೆ ಇಲ್ಲಿ ಪೌಡ್ರ್ ಹತ್ತಿದಿಲ್ಲ, ಇಲ್ಲಿ ಪೌಡ್ರ್ ಹತ್ತಿದಿಲ್ಲ, ಸೇಮ್ ಎಲ್ಲ ಕಡೆ ಹತ್ತಿದಿಲ್ಲ ಅಂತ ಅವ್ರು ಚೆಕ್ ಮಾಡ್ತಾರೆ. ನೀವೇನು ಚೆಕ್ ಮಾಡ್ಕೊಳ್ಬೇಕು? ನಿಮ್ಮ ಫ್ಯೂಚರ್, ನಿಮ್ಮ ಭವಿಷ್ಯದಲ್ಲಿ ನನ್ನ ಲಕ್ಷಣಗಳು ಎಲ್ಲ ಇದ್ದಾವೇನು,
ಆ ಥರ ನನ್ನ ಲಕ್ಷಣಗಳು ಹೆಚ್ಚಾಗ್ತಿದೆ ಏನು ಅಂತ ಚೆಕ್ ಮಾಡ್ಕೋತೀರಾ. ಜೈಸೆ ಹೇಳ್ತಾರೆ ಬಾಬಾ, जैसे वे लोग लौकिक दृष्टि से रूप में व शक्ल में अपनी लाली को देखते हैं कि कहाँ तक लाल हुए हैं. ಈಗೆಲ್ಲ ಏನೇನು ಹಚ್ಕೊತಾರಲ್ಲ, ರೋಸ್ ಹಚ್ಕೊಂಡೆ, ಅದು ಹಚ್ಕೊಂಡೆ, ಈಸ್ ಹಚ್ಕೊಂಡೆ, ಏನೇನೋ ಮಾಡಿ ಮುಖ ಏನೇನೋ ಮಾಡ್ಕೊತಾರೆ. ಅದನ್ನು ಹೇಳ್ತಾರೆ ಬಾಬಾ, और आप सब अलौकिक तस्वीर देखते हुए रूहानियत रूपी लाली को देखते हो. ನೀವು ನಿಮ್ಮ ಕನ್ನಡಿ, ಯಾವ ಕನ್ನಡಿನಲ್ಲೇ ನಾನೆಷ್ಟು ಖುಷಿ ಇದ್ದೀನಿ ಅನ್ನೋ ಕನ್ನಡಿನಲ್ಲಿ ಎಷ್ಟು ಖುಷಿ ಇದ್ದೀನಿ, ಎಷ್ಟು ಮಂದಿ ಖುಷಿ ಕೊಡ್ತೀನಿ, ಎಷ್ಟು ನಾನು ಶ್ರೇಷ್ಠ ಆಗ್ತಿದ್ದೀನಿ, ಎಷ್ಟು ನನ್ನಲ್ಲಿ ರುಹಾನಿಯತ್ತಿದೆ, ಇದೆಲ್ಲ ನೀವು ನೋಡ್ತೀರಾ ಅಂತಾರೆ ಬಾಬಾ. आज तो विशेष दूरदेशी व डबल विदेशी अर्थात त्रिकालदक्षी बच्चों से विशेष मिलने आए हैं. इंदो ವಿಶೇಷವಾಗಿ ದೂರದೇಶಿ ಶಿವಬಾಬಾ ಡಬಲ್ ವಿದೇಶಿ ಆತ್ಮಗಳನ್ನು, ತ್ರಿಕಾಲದಕ್ಷಿ ಮಕ್ಕಳನ್ನು ವಿಶೇಷವಾಗಿ ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ. यह भी विशेष लक हुआ ना, ऐसा लक कि अपने को समझते हो. ದೂರದೇಶಿ ಪರಮಧಾಮದಿಂದ ನಾವು ಆತ್ಮಗಳನ್ನು ಭೇಟಿ ಮಾಡೋಕ್ಕೆ ಬರ್ತಾರಂತಂದರೆ ಇದು ಭಾಗ್ಯನೋ ಅಥವಾ ಅಲ್ವೋ? ಎಂಥ ಭಾಗ್ಯ, ವಿಶೇಷವಾದ ಭಾಗ್ಯ. ಐಸಾ ಲಕ್ಕಿ ಅಪನೆ ಕೋ ಸಮಜ್ತೆ ಹೋ, ಅನುಭವಿಸ್ತಿರೇನೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಇಲ್ಲೆಲ್ಲ ಕೇಳೋದೇನೋ, ಎಲ್ಲವನ್ನ ಅನುಭವಿಸ್ತಿರೇನೋ ಅಥವಾ ಬರೀ ಶಬ್ದ ಹೇಳ್ಕೊತ ಹೋಗ್ತಿರೋ? ಮಧುಬನ್ಗೆ ಹೋದ್ವಿ ಕೂತ್ವಿ ಬಾಬಾ ಬಂದರು ಅಂದ್ವಿ, ಅಷ್ಟೇ ಮುಗೀತಾ? ಒಳಗಡೆ ನಾನೆಷ್ಟು ಭಾಗ್ಯಶಾಲಿ, ನನ್ನನ್ನು ಭೇಟಿ ಮಾಡೋಕ್ಕೆ ಯಾರು ಬಂದಿದ್ದಾರೆ? ಶಿವ ಬಾಬಾ ಬಂದಿದ್ದಾರೆ. ಆ ನಶೆ ಇದೆಯಾ? ಅಪನೆ ಕೋ ಕ್ಯಾ ಸಮಜ್ತೆ ಹೋ? ಬಾಬಾ ಹೇಳ್ತಾರೆ, ಪದಮಾಪದಂ ಭಾಗ್ಯಶಾಲಿ ಅಪನೆ ಕೋ ಸಮಜ್ತೆ ಹೋ ಯಾ ಸೌಭಾಗ್ಯಶಾಲಿ? ಯಾ ಪದಮಾಪದಂ ಶಬ್ದ ಭಿ ಕುಚ್ ನಹಿ ಹೈ. ತಮ್ಮನ್ನು ತಾವು ನಾನಾತ್ಮ ಪದ್ಮಾಪದಂ ಭಾಗ್ಯಶಾಲಿ ಇದ್ದೀನಿ ಅಥವಾ ಸೌಭಾಗ್ಯಶಾಲಿ ಅದೀನಿ ಅಂತ ಅಂದ್ಕೊಂಡಿರೋ, ಅಥವಾ ಸುಮ್ಮನೆ ಇದೇನೋ ಒಂದು ಶಬ್ದ ಅಂತ ತಿಳ್ಕೊಂಡಿದ್ದೀರೋ? ಅಪನೆ ಕೋ ಕ್ಯಾ ಸಮಜ್ತೆ ಹೋ? ನಿಮ್ಮನ್ನು ನೀವು ಏನು ತಿಳ್ಕೊತಿದ್ದೀರಾ? ಕಹೋ ಪದಂ ತೋ ಹಮಾರೆ ಕದಮೋं में समाये हुए, जिनको कदमों में अनेक पदम भरे हुए हो वह स्वयं क्या हुआ? ನಿಮ್ಮ ಪ್ರತಿಯೊಂದು ಹೆಜ್ಜೆನಲ್ಲಿ ಏನಿದೆ? ಭಾಗ್ಯ ಇದೆ. ಪ್ರತಿಯೊಂದು ಹೆಜ್ಜೆನಲ್ಲಿ ಭಾಗ್ಯ ಇದೆ ಅಂತಂದಾಗ, ಜಿನ್ಕೆ ಕದಮೋ ಮೇ ಅನೇಕ ಪದಂ ಭರೆ ಹುಯೇ ಹೇ, ಅನೇಕ ಭಾಗ್ಯಗಳು ತುಂಬಿಕೊಂಡಿದ್ದಾವು ಅಂತಂದರೆ ಸ್ವಯಂ ನೀವೇನಾದ್ರಿ? जैसे कोई भी विशेषता सुनाते हैं व अपनी श्रेष्ठता वर्णन करते हैं तो कहते हैं ना, वह तो हमारे पाँव के नीचे है, यह हमारे आगे क्या है. ಬಾಬಾ ಹೇಳ್ತಾರೆ, ಹೊರಗಡೆನೂ ಕೂಡ ಏನಾರು ವಿಶೇಷ ಹೇಳಬೇಕಾದ್ರೆ, ತಮ್ಮ ಶ್ರೇಷ್ಠತೆಯನ್ನು ವರ್ಣನೆ ಮಾಡ್ಕೊಳ್ಬೇಕಾದ್ರೆ, ಅದೇನ್ರಿ ನಮ್ಮ ಕಾಲು ಕೆಳಗೆ ಅಂತ ಮಾತಾಡ್ತಿರ್ತಾರೋ ಅನ್ನಂಗಿಲ್ಲ. ಹೊರಗಡೆ ಆಸ್ತಿ ಭಾಳ ಇದ್ದರೆ, ಅದು ಇದ್ದರೆ, ಇದು ಇದ್ದರೆ, ಇವರೆಲ್ಲ ನಮಗೇನು ಹೀಗೆಲ್ಲ ಮಾತಾಡ್ತಿರ್ತಾರೆ. ಐಸೇ ಹಿ, ಹಾಗೆಯೇ ಪದಂ ತೋ ಆಪ್ಕೆ ಪಾಂವ್ಕೆ ನೀಚೆ ಹೇ, ಪದವಂತೂ ನಿಮ್ಮ ಕಾಲು ಕೆಳಗಡೆ ಇದೆ. ಐಸೇ ಶ್ರೇಷ್ಠ ಲಕ್ಕಿ ಹೋ, ಇಷ್ಟು ನೀವು ಭಾಗ್ಯವಂತರ. ಸಿರ್ಫ್ ಅಪನೇ ಭಾಗ್ಯ ಕಾ ಹಿ ಸುಮಿರನ್ ಕರ್ತೆ ತೋ ಕ್ಯಾ ಬನ್ ಜಾಯೆಂಗೆ. ಕೇವಲ ನಿಮ್ಮ ಭಾಗ್ಯವನ್ನು ಜಪ ಮಾಡ್ಕೊತ ಹೋದರೆ ನೀವೇನಾಗ್ಬಿಡ್ತೀರಾ? ಭಾಗ್ಯ ಕಾ ಸುಮಿರನ್ ಕರ್ತೆ ಕರ್ತೆ बाप से भी सर्वश्रेष्ठ और बाप के भी सिर के ताज बन जाएंगे. ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ನಿಮ್ಮ ಶ್ರೇಷ್ಠತೆಯನ್ನು ಜಪ ಮಾಡ್ತಾ ಹೋದರೆ ಬಾಬಾ ಏನು ಮಾಡ್ತಾರಂತೆ? ಸರ್ವಶ್ರೇಷ್ಠ ಮತ್ತು ತಂದೆ ನಿಮ್ಮ ತಲೆ ಮೇಲೆ ಏನು ತಂದಿಡ್ತಾರೆ? ಕಿರೀಟ ತಂದು. ಬೇರೆದವ್ರನ್ನ ಹೊಗಳೋದಲ್ಲ. ಮಕ್ಕಳೇ, ನೀವು ನನ್ನ ಹೊಗಳಬೇಡ್ರಿ, ಅದು ನಿಮ್ಮನ್ನು ನೀವರು ಹೊಗಳ್ಕೊಳ್ರಿ ಅಂತಾರೆ. ನಾವು ನಾವು ಹೊಗಳ್ಕೊಳ್ಳೋದು ಬಿಟ್ಟು ಏನು ಮಾಡ್ಲಿಕತ್ತೀವಿ? ಯಾರೋ ನಮ್ಮನ್ನು ಹೊಗಳಿ, ಅವರು ನಮ್ಮನ್ನು ಹೊಗಳಿ, ನಮ್ಮನ್ನು ಅವ್ರು ಶ್ರೇಷ್ಠ ಅನ್ನಲಿ. ಅವರು ಇವರು ನಮಗೆ ಯಾಕೆ ಶ್ರೇಷ್ಠ ಅನ್ಬೇಕು? ನನಗೆ ನಾನೇ ಶ್ರೇಷ್ಠ ಅನ್ಕೋತ ಹೋಗ್ಬೋದಲ್ಲ. ನನ್ನ ಆತ್ಮ, ನನ್ನ ಶ್ರೇಷ್ಠಾತ್ಮ, ನನ್ನ ತಂದಂಗೆ, ನಿಂಗೆ, ನನ್ನ ಶಾಂತ ಸ್ವರೂಪ್, ನನ್ನ ಪ್ರೇಮ್ ಸ್ವರೂಪ್, ನನ್ನ ಆನಂದ ಸ್ವರೂಪ್, ನನ್ನಷ್ಟು ಖುಷಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಇಂಥದನ್ನು ನೀವು ಸುಮಿರನ್ ಮಾಡ್ಕೊತ ಹೋದರೆ
ಆ ಸಂಸ್ಕಾರ ಒಳಗಡೆ ತಾನೇ ಏನಾಗ್ತದೆ, ಜಾಗೃತ ಆಗ್ತದೆ. ಆವಾಗ ಬಾಬಾ ಬಂದು ಏನು ಮಾಡ್ತಾರಂತೆ, ನಮ್ಮ ತಲೆ ಮೇಲೆ ಕಿರೀಟ ಇಡ್ತಾರೆ. ಅಪನಿ ಸರ್ವಶ್ರೇಷ್ಠ ಸ್ಥಿತಿ ಕಾ ಯಾದ್ಗಾರ್ ಚಿತ್ರ ದೇಖಾ ಹೇ? ನಿಮ್ಮ ಸರ್ವಶ್ರೇಷ್ಠ ಸ್ಥಿತಿಯ ಯಾದ್ಗಾರ್ ಚಿತ್ರ ನೋಡಿದ್ದೀರಿ? ಯಾವುದು ನಮ್ಮ ಸರ್ವಶ್ರೇಷ್ಠ ಯಾದ್ಗಾರ್ ಚಿತ್ರ? ಲಕ್ಷ್ಮೀನಾರಾಯಣ. ನೋಡಿದ್ದೀರಿ ಹೆಂಗಿದಾರೋ? अपनी सर्वश्रेष्ठ स्थिति का यादगार चित्र देखा है? आपके सर्वश्रेष्ठ भाग्य की निशानी का यादगार चित्र कौन सा है कि जिससे सर्व से ऊंचे प्रसिद्ध होते हैं? ಆ ಚಿತ್ರ ಯಾವುದೋ? ಎಲ್ಲರಿಗಿಂತ ಅವರು ಪ್ರಸಿದ್ಧಿಯಾಗಿದ್ದಾರೆ. ವಿರಾಟ್ ಸ್ವರೂಪ में ब्राह्मणों की सर्वश्रेष्ठ यादगार में चोटी दिखाई है. ವಿರಾಟಿ ಸ್ವರೂಪದಲ್ಲಿ ಬ್ರಾಹ್ಮಣರ ಸರ್ವಶ್ರೇಷ್ಠ ಏನಾಗಿದೆ, ಅದು ಚಿಕ್ಕ ತೋರಿಸಿದ್ದಾರೆ. ಚೋಟಿ ಸೇ ಊಂಚಾ ಕುಚ್ ಹೋತಾ ಹೈ ಕ್ಯಾ? ಚೋಟಿ ಅಂತ ಹೇಳ್ತೀವಲ್ಲ, ಬ್ರಾಹ್ಮಣರ ತಲೆ ಮೇಲೆ ಚೋಟಿ ಇರ್ತದಲ್ಲ, ಅದಕ್ಕಿಂತ ಶ್ರೇಷ್ಠ ಇನ್ನೇನಿದೆ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಶಕ್ತಿ ಸೇನಾ ಭಿ ಐಸೆ ಅಪನೆ ಕೋ ಲಕ್ಕಿ ಸಮಷ್ಟಿ ಹೋ? ಶಕ್ತಿ ಸೇನೆಯರು ನೀವು ನಿಮ್ಮನ್ನು ನೀವು ನಾನು ಬಹಳಷ್ಟು ಲಕ್ಕಿ ಅಂತ ಅಂದ್ಕೊತೀರೇನು? ಲಕ್ಕಿ ಸಮಷ್ಟಿ ಹೇ यह मीरा लंदन की सबसे अधिक अपने को लक्की समझती है. ಯಾರೋ ಮೀರಾ ಕೋರ್ ಅಂತಿದ್ದಾರೆ, ಲಂಡನ್ದವ್ರಂಥವ್ರು. ಆತ್ಮ ಯಾವಾಗಲೂ ಬಹಳಷ್ಟು ಏನು ಮಾಡುತ್ತಂತೆ, ಎಲ್ಲದಕ್ಕಿಂತ ಶ್ರೇಷ್ಠ, ನಾನು ಭಾಗ್ಯಶಾಲಿ ಅಂತ ಅಂದ್ಕೊಳ್ತಾರಂಥವ್ರು. क्योंकि इसकी अपनी हम जीन्स में तो यह एक ही विशेष रतन है ना. ಪಾಪ ಹೇಳ್ತಾರೆ, ಯಾಕಂತಂದರೆ ಅಪ್ನಿ ಹಮ್ ಜೀನ್ಸ್, ತಮ್ಮ ಹಮ್ ಜೀನ್ಸ್ರಲ್ಲಿ, ಹಮ್ ಜೀನ್ಸ್ ಅಂದರೆ ಅವರು ತಯಾರು ಮಾಡಿದಂಥವ್ರು, ಅವ್ರಿಗೆ ಹಮ್ ಜೀನ್ಸ್ ಅಂತ ಹೇಳ್ತಾರೆ. ನನ್ನಿಂದ ತಯಾರಾದಂಥದ್ದು ಹಮ್ ಜೀನ್ಸು. ತೋ ಯಹ ಏಕ್ ಹಿ ವಿಶೇಷ ರತನ್ ಹೈ, ಇದು ಒಂದೇ ವಿಶೇಷ ರತನ್ ಅಂತ ಈಗ ಬಾಬಂದು ಹಮ್ ಜೀನ್ಸ್. बाप भी आज विशेष बच्चों का विशेष भाग्य देख हर्षित हो रहे हैं. ಇವತ್ತು ಬಾಬಾ ವಿಶೇಷ ಮಕ್ಕಳ ವಿಶೇಷ ಭಾಗ್ಯವನ್ನು ನೋಡಿ ಖುಷಿ ಪಡ್ತಾ ಇದ್ರು. ನೋಡ್ರಿ, ನಮ್ಮ ಭಾಗ್ಯ ನೋಡಿ ಬಾಬಾನೇ ಖುಷಿ ಪಡ್ತಾರೆ. ನಾವೆಷ್ಟು ಖುಷಿ ಪಡ್ಲಿಕತ್ತೀವಿ? ಹೇಳಿದ್ರಲ್ಲ ಬಾಬಾ ಎಷ್ಟು ಖುಷಿ ಪಡಬೇಕಂತ, ಎಷ್ಟು ಖುಷಿ ಪಡಬೇಕಂತ. ನಮ್ಮನ್ನು ಖುಷಿ ನೋಡಿ ನಮ್ಮನ್ನು ನೋಡಿದವರು ಕೂಡ ಓಡಿ ಬರಬೇಕು ಅಂತಾರೆ ಬಾಬಾ. ಇದು ಸೇವಾ. ಸೇವಾ ಅಂದರೆ ಏನು ತಿಳ್ಕೊಂಡು ನಾವು ಏನೇನೋ ಬೇರೆ ತಿಳ್ಕೊಂಡು, ಮುಖ್ಯವಾದ ಸೇವಾ ಇದು. ನಾನು ನೋಡಿದ ತಕ್ಷಣ ಅದು ಏನಾಗಬೇಕು, ಇಲ್ಲಿ ಬರಬೇಕು ಅನಿಸ್ಬೇಕು, ಅದು ಗೊತ್ತಾಗಬೇಕು. ಯಾಕಿಷ್ಟು ಖುಷಿ ಇದ್ದಾರೆ ಇವರು, ಏನೈತಿ ಇವರಲ್ಲಿ ಅಂಥದ್ದು ವಿಶೇಷತೆ, ಅದನ್ನು ಹೇಳ್ತಾರೆ ಬಾಬಾ. कैसे कोने कोने से विदेश के कोनों से भी निकल करके अपने घर में पहुंच गए हैं. ಯಾಕೆ ಬಾಬಾ ಅಷ್ಟು ಖುಷಿ ಆಗ್ತಾರೆ? ದೇಶ ವಿದೇಶಗಳಿಂದ ಬಾಬಾನ ಭೇಟಿ ಮಾಡೋಕ್ಕೆ ಮಧುಬನಕ್ಕೆ ಬಂದಿದ್ದಾರೆ. ಬಾಬಾಗಷ್ಟು ಖುಷಿ ಆಗ್ತದೆ. बाप भी घर में आए हुए बच्चों को जो आधा कल्प की आशा लगाते हुए अब यहाँ तक पहुँच गए हैं. ಅರ್ಧಾಕಲ್ಪ ಮಕ್ಕಳು ಏನು ಮಾಡಿದರು, ಬಾಬಾ ನೆನಪು ಮಾಡಿ 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 ಹುಡುಕೊಂಡು ಎಲ್ಲಿ ಬಂದಿದ್ದಾರೆ, ಈಗ ಬಾಬನ ಹತ್ರ ಬಂದಿದ್ದಾರೆ. तो बच्चों को अपने ठिकाने पर आया देख कर व सर्व आशाएं पूरी होती हुई देख कर बाप भी हर्षित होते हैं. ಅದಕ್ಕೆ ಬಾಬಾಗೆ ತನ್ನ ಮನೆಗೆ ಬಂದಂಥ ಮಕ್ಕಳನ್ನು ನೋಡಿ ಅರ್ಧಾಕಲ್ಪದಿಂದ ಆಸೆ ಇಟ್ಕೊಂಡಿದ್ದಾರೆ. ನನ್ನ ತಂದೆ ಎಲ್ಲಿದ್ದಾನೆ, ಹೇಗಿದ್ದಾನೆ. ಅರ್ಧಾಕಲ್ಪದಿಂದ ಹುಡುಕ್ತಾ ಹುಡುಕ್ತಾ ಬಂದು ತಲುಪಿದಂಥ ಮಕ್ಕಳಿಗೆ ಈಗ ಏನಾಗಿದೆ, ಒಂದು ಠಿಕಾಣ ಸಿಕ್ತು. ಅದನ್ನು ನೋಡಿ ಎಲ್ಲ ಆತ್ಮಗಳ ಎಲ್ಲ ಆಸೆಗಳನ್ನು ಪೂರ ಮಾಡಿಕೊಂಡಿದ್ದಕ್ಕೆ ಬಾಬಾ ಇದನ್ನೆಲ್ಲ ನೋಡಿ ಏನಾಗ್ತಿತ್ತು, ಬಾಬಾಗೆ ಖುಷಿ ಆಗ್ತಿತ್ತು. ವಿದೇಶಿ ಗ್ರೂಪ್ ಕಿ ವಿಶೇಷತಾ ಕ್ಯಾ ಹೈ? विदेशियों को देखकर बाप भी विदेशियों की विशेषता देखते हुए विशेष हर्षित होते हैं. ವಿದೇಶಿಯರದು ಒಂದು ವಿಶೇಷತೆ ಇದೆ, ಅದೇನು? ಆ ವಿಶೇಷತೆಯನ್ನು ನೋಡಿ ಬಾಬಾಗೆ ಏನಾಗ್ತಿತ್ತು, ಬಹಳ ಖುಷಿ ಆಗ್ತಿತ್ತು. क्योंकि भले मेजॉरिटी भारतवासियों की है लेकिन अब विदेश कहलवाए व कहे जाते हैं. तो मेजॉरिटी में जो पहली क्वालिटी है, आने से ही पतंगे मिसल क्षमा पर जल कर मर जाना, उसमें फिर सोचना नहीं. ಬಾಬಾ ಹೇಳ್ತಾರೆ, ವಿದೇಶದವ್ರು ಯಾಕೆ ಬಾಬಾ ಅಷ್ಟು ಹೇಳ್ತಾರೆ? ಬಾಬಾ
ಯಾಕಂತಂದರೆ ಮೆಜಾರಿಟಿನಲ್ಲಿ ಭಾರತವಾಸಿಯವರಂತೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ವಿದೇಶ್ ಕೆಹಲ್ವಾಯೆ ವಾ ಕಹೇ ಜಾತೆ ಹೇ, ಅವರೆಲ್ಲ ವಿದೇಶಿಯರು. ಮೆಜಾರಿಟಿ ಮೇ ಜೋ ಪೆಹಲಿ ಕ್ವಾಲಿಟಿ ಹೇ, ಮೆಜಾರಿಟಿನಲ್ಲಿ ಭಾಳಷ್ಟು ಜನ ಮೊದಲನೇ ಕ್ವಾಲಿಟಿಯವ್ರು ಇದ್ದಾರಂತೆ. ಯಾಕೆಂತಂದರೆ ಅವ್ರು ವಿದೇಶಿಯರು ಏನು ಮಾಡ್ತಾರೆ, ಬಂದ ತಕ್ಷಣ ಏನು ಮಾಡ್ತಾರೆ, ಬಲಿಯಾಗ್ಬಿಡ್ತಾರೆ. ವಿದೇಶಿಯರು ನಮಗಿಂತ ಫಾಸ್ಟ್ ಬಲಿಯಾಗ್ಬಿಡ್ತಾರೆ. ಯಾಕಂತಂದರೆ ಅವ್ರಿಗೆ ಭಿನ್ನ ಆಗೋದು ಸಂಸ್ಕಾರ ಇರ್ತದೆ, ಬಿಟ್ಕೊತ ಹೋಗೋದು. ನಾವು ಹಂಗೆ ಮಾಡೋದಿಲ್ಲ, ನಾವು ಹಿಡ್ಕೊಂತ ಅದಕ್ಕೆ ಅವರು ಫಟ್ಸೆ ಏನಾಗ್ಬಿಡ್ತಾರೆ, ಶಮ ಆಗಿಬಿಡ್ತಾರೆ. ಮರ್ ಜಾನ ಉಸ್ಮೆ ಫಿರ್ ಸೋಚನಾ ನಹಿ, ವಿಚಾರ ಮಾಡೋದಿಲ್ಲ ಅಂತವ್ರು. ಸುನಾ ಅನುಭವ ಕಿಯಾ ಅವ್ರು ಚಲ್ಪಡ, ಕೇಳಿದ್ರು ಅನುಭವಿಸಿದ್ರು ಆ ಪ್ರಕಾರ ನಡೆದು ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. तो विदेशियों में यह क्वालिटी भारतवासियों से विशेष है. ವಿದೇಶಿಯರಲ್ಲಿ ಈ ಕ್ವಾಲಿಟಿ ಭಾರತವಾಸಿಗಿಂತ ಏನಾಗಿದೆ, ಶ್ರೇಷ್ಠ. ನಾವೇನು ಮಾಡೋರು, ಅದೇ ಅವತ್ತು ಡ್ರಾಮಾ ಮಾಡಿದ್ದೀವಲ್ಲ, ಯಮ ಬಾ ಅಂತ ಕರೆದ ಕೂಡಲೇ ಇದನ್ನು ಮುಗಿಸಿ ಬರ್ತೀನಿ ಅನ್ನೋದು, ಮತ್ತೆ ಬಾ ಅಂದ ಕೂಡಲೇ ಬಾಬಾ ಇದನ್ನು ಮುಗಿಸಿ ಬರ್ತೀವಿ ಅನ್ನೋರು. ಹಿಂಗಿದ್ದೀವಿ ನಾವು ಭಾರತವಾಸಿಗಳು. ಅದಕ್ಕೆ ಹೇಳ್ತಾರೆ ಬಾಬಾ, ವಿದೇಶಿ ಬಾಬಾ ಇರ್ತಾರೆ, ಭಾರತವಾಸಿ ಪೆಹಲೆ ಕ್ವಶನ್ ಕರೆಂಗೆ. ನಾವು ಬೇಗ ಹೂ ಅನ್ನಲ್ಲ, ಪ್ರಶ್ನೆ ಮಾಡ್ತೀವಿ ಅಂತ. ಫಿರ್ ಸೋಚೆಂಗೆ, ವಿಚಾರ ಮಾಡ್ತೀವಿ. ಫಿರ್ ಬಾದ್ ಮೇ ಸ್ವಾಹ ಹೋಂಗೆ, ಆಮೇಲೆ ನಾವು ಸ್ವಾಹ, ಸರಿ ಅದನೋ ಇಲ್ಲೋ, ಕರೆಕ್ಟ್ ಅದನೋ ಇಲ್ಲೋ. विदेश से सो जो निकली हुई आत्माएं हैं, उनकी क्षमा पर पतंगे के समान स्वाहा होने की विशेषता है. ವಿದೇಶವರಿಂದ ಬಂದಂಥ ಆತ್ಮಗಳು ಅವ್ರು ಏನು ಮಾಡಿಬಿಡ್ತಾರಂತೆ, ಬೇಗನೆ ಶಮ ಬಾಬಾಗೆ ಆತ್ಮ ಪತಂಗ ಆಗಿ ಏನು ಮಾಡ್ತಾರೆ, ಶಮಾ ಸ್ವಮಾನ್, ಬಾಬಾರವರು ಸಮಾನ ಸ್ವಹ ಆಗಿಬಿಡ್ತಾರೆ. ಇದು ವಿಶೇಷತೆ. ಸಬ್ಜಾ, जैसे कोई दूर बैठे बहुत तड़पन में हो और ऐसी तड़पती हुई आत्मा को ठिकाना मिल जाए, तो ऐसी तड़पती हुई आत्माएं मेजॉरिटी रूप से विदेश ग्रुप में दिखाई देती हैं. ಹೇಗೆ ದೂರದಲ್ಲಿ ಕುಳಿತಂಥ ಬಹಳಷ್ಟು ಆತ್ಮಗಳು ಏನು ಮಾಡ್ತಿರ್ತಾವೆ, ಬಾಬಂದು ತಡಪಿದೆ, ಬಾಬಾ ಸಿಗ್ತಾರೋ ಇಲ್ಲೋ, ಯಾವಾಗ ಸಿಗ್ತಾರೆ. ಮತ್ತು ಐಸಿ ತಡಪ್ತಿ ಹುಯಿ ಆತ್ಮಕೋ, ಅಂಥ ಆ ಕಡೆ ಈ ಕಡೆ ಅಲ್ದಾಡಂಥ ಆತ್ಮಗಳಿಗೆ ಒಂದು ಠಿಕಾನ ಸಿಕ್ತು ಅಂತಂದರೆ ಏನಾಗ್ತದೆ, ಖುಷಿ ಆಗ್ತದಲ್ಲ. ಆ ಥರ ವಿದೇಶಿ ಆತ್ಮಗಳಿದ್ದಾರೆ ಅಂತ ಹೇಳ್ತಾರೆ ಬಾಬಾ. दिखाई देती है, समझा अपने विशेषता को. पतंग होने के कारण ऑटोमेटिकली उन्हों का पुरुषार्थ याद और सेवा के सिवाय और कुछ रहता नहीं. ವಿದೇಶಿಯರ ವಿಶೇಷತೆ ಏನು ಅಂತಂದರೆ, ಗೊತ್ತಾಯಿತು ಅಂದ ತಕ್ಷಣ ಪತಂಗ ಆಗಿ ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ, ಪುರುಷಾರ್ಥ ಮಾಡ್ತಾರೆ. ಅವ್ರ ತಲೆಯಲ್ಲಿ ಕೇವಲ ಏನಿರ್ತದೆ, ನೆನಪು ಮತ್ತು ಸೇವಾ ಬಿಟ್ಟರೆ ಏನೂ ಇರೋದಿಲ್ಲ. ಸಿವಾಯ್ ಅವ್ರ ಕುಚ್ रहता नहीं, इसलिए फास्ट जाते हैं. ಅದಕ್ಕೆ ವಿದೇಶಿಯರು ಏನಾಗ್ಬಿಡ್ತಾರೆ, ಫಾಸ್ಟ್ ಹೋಗ್ಬಿಡ್ತಾರೆ. ಆಪ್ ಲೋಗ್ ಕಬ್ ಕ್ಯೂ ಅವ್ರ ಕ್ಯಾ ಕಾ ಕ್ವಶನ್ ಕರ್ತೆ ಹೋ, ನೀವೇನು ಮಾಡ್ತೀರಿ, ಯಾವಾಗ ಏನು ಅಂತ ಪ್ರಶ್ನೆ ಮಾಡ್ತೀರಾ. ಮಾಯಾ ಕೆ ವಾರ್ ಸೆ ಹಾರ್ ಖಾನೆ ವಾಲೆ ಹೋ ಯಾ ಸದಾ ವಿಜಯಿ ಹೋ, ಮಾಯಿಂದ ಸೋಲು ಅನುಭವಿಸ್ತಿರೋ ಅಥವಾ ಯಾವಾಗಲೂ ವಿಜಯಿ ಆಗಿದ್ದೀರೋ. माया को हार खिलाने वाले हो न कि खाने वाले हो, ಮಾಯೆಗೆ ಸೋಲು ಉಣಿಸ್ತಿರೋ ಅಥವಾ ನೀವೇ ಸೋಲು ಅನುಭವಿಸ್ತಿರೋ ಅಂತ ಕೇಳ್ತಾರೆ ಬಾಬಾ. तो विदेशियों को बाप की विशेष लिफ्ट है, जिस लिफ्ट के गिफ्ट के कारण फास्ट जा रहे हैं. ವಿದೇಶಿಯರಿಗೆ ತಂದೆಯಿಂದ ಒಂದು ವಿಶೇಷವಾದ ಲಿಫ್ಟ್ ಇದೆ. ಆ ಅದು ಗಿಫ್ಟ್ ಅವ್ರಿಗೆ, ಅದಕ್ಕೆ ಕಾರಣ ಅವ್ರು ಏನಾಗ್ತಾರೆ, फास्ट होता इस विशेषता को सदा कायम रखना. क्यों और क्या के क्वेश्चन के बजाय सदा मास्टर त्रिकालदर्शी स्टेज पर स्थित होते और हर कार्य व संकल्प को उसी प्रमाण स्वरूप में लाओ. ಅದಕ್ಕೆ ನೀವೂ ಕೂಡ ಪ್ರಶ್ನೆ ಮಾಡಬೇಡ್ರಿ ಯಾಕೆ ಏನು, ಅದರ ಬದಲಾಗಿ ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಆ ಸ್ಥಿತಿನಲ್ಲಿ ಸ್ಥಿತ ಆಗಿ ಪ್ರತಿಯೊಂದು ಕಾರ್ಯವನ್ನು ಸಂಕಲ್ಪವನ್ನು
ಅದರ ಪ್ರಮಾಣವಾಗಿ ಸ್ವರೂಪದಲ್ಲಿ ಬನ್ನಿ ಅಂತ ಹೇಳ್ತಾರೆ ಬಾಬಾ. ಜಬ್ ತ್ರಿಕಾಲದರ್ಶಿ ಹೋ ತೋ ಫಿರ್ ಕ್ಯೂ और क्या का ಕ್ವಶನ್ ಸಮಾಪ್ತ ಹೋ ಜಾಯೇಗಾನಾ. ತ್ರಿಕಾಲದರ್ಶಿಗಳಾದ್ರೇನು, ಏನು ತ್ರಿಕಾಲದರ್ಶಿಗಳು? ಹಿಂದೆ ನಾನೇನಿದ್ದೆ? ಏನಿದ್ದೆ ಹಿಂದೆ? ದೇವಿ ಇದ್ದೆ. ದೇವಿ ಅದಿನಿ ಅಂತನದರೆ ಸ್ಪಷ್ಟ ಆಯ್ತಲ್ಲ. ದೇವಿ ಹೆಂಗಾಗಿದ್ದೆ? ಬಾಬಾ ನೆನಪಡೆ ಆಗಿದ್ದೆ. ಮತ್ತೀಗ ಬಾಬಾ ನೆನಪಡಾಕತ್ತೀನಿ ಅಂದರೆ ಮುಂದೆ ಏನಾಗ್ತೀನಿ? ದೇವಿ ಆಗೇ ಆಗ್ತೀನಿ. ಇಷ್ಟು ನಿಮಗೆ ಸಮಜಿದ್ರೆ ಪ್ರಶ್ನೆ ಏನು ಅಂತಾರೆ ಬಾಬಾ. ಯಾಕೆ ಪ್ರಶ್ನೆ ಕೇಳ್ತೀರಾ? ಅದಕ್ಕೆ ತ್ರಿಕಾಲದರ್ಶಿಯಾಗಿ तो सदा मास्टर त्रिकालदर्शी स्थिति में स्थित रहो, सदा अपने को एक बाप की याद में समाया हुआ बाप समान समझते हुए चलो. ಅದಕ್ಕೆ ಬಾಬಾ ಹೇಳ್ತಾರೆ, ತ್ರಿಕಾಲದರ್ಶಿ ಸ್ಥಿತಿನಲ್ಲಿ ಸ್ಥಿತ ಆಗಿ ಯಾವಾಗಲೂ ತಮ್ಮನ್ನು ತಾವು ಒಬ್ಬ ತಂದೆಯನ್ನು ನೆನಪು ಮಾಡ್ಕೊಳ್ತಾ ತಂದೆಯಲ್ಲಿ ಸಮಾವೇಶ ಆಗ್ತಾ ತಂದೆ ಸಮಾನ ಅಂತ ತಿಳ್ಕೊತಾ ಹೋಗಿ. जैसे तत्वयोगी सदा यही लक्ष्य रखते हैं कि तत्व में समा जाए व लीन हो जाए. ಹೊರಗಡೆಯವ್ರು ಏನು ಮಾಡ್ತಾರೆ? ಸನ್ಯಾಸಿ ಬ್ರಹ್ಮನಲ್ಲಿ ನಾನು ಆತ್ಮಲೀನ ಆಗ್ತೀನಿ ಅಂತ ಅಂದ್ಕೊಳ್ತಾರಲ್ಲ ಅವರು. ಹಾಗೆ ನೀವು ಕೂಡ ಮಾಡಬೇಕು. ಬಾಬಾ ಹೇಳ್ತಾರೆ, तत्व में समा जाए व लीन हो जाए, लेकिन यह कब अनुभव नहीं करते. ಇದು ನೀವು ಅನುಭವನೇ ಮಾಡೋದಿಲ್ಲ. इस समय नॉलेज के आधार पर तुम समझते हो कि बाप की याद में समा जाना व लवलीन हो जाना, अपने आप को भूल जाना, इसी को ही वह एक हो जाना कहते हैं. जब लव में लीन हो जाते हो अर्थात लगन में मगन हो जाते हो तो बाप के समान बन जाते हो. इसी को उन्होंने समा जाना कह दिया है. ಅವರೇನು ಮಾಡಿದ್ದಾರೆ? ಲವ್ನಲ್ಲಿ ಲೀನ್ ಆಗೋದು ಬೇರೆ, ಬ್ರಹ್ಮನಲ್ಲೇ ಲೀನ್ ಆಗೋದು ಬೇರೆ. ಬಾಬಾ ನೆನಪಿನಲ್ಲಿ ಮಗನಾಗಿ, ಲಗನ್ನಲ್ಲಿ ಮಗನಾಗಿ, ಬಾಬಾನ ಪ್ರೇಮದಲ್ಲಿ ಲೀನ ಆಗ್ತೀವಿ ನಾವು, ಅದು ಬೇರೆ. ಬ್ರಹ್ಮಾಂಡದಲ್ಲೇ ನಾನು ಆತ್ಮ ಲೀನ ಆಗ್ತೀನಿ, ಇದನ್ನೇ ಅವ್ರು ಹಂಗೆ ತಿಳ್ಕೊಂಡ್ರು ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ಯಾರೋ ಬರ್ತಾರೆ ಅಥವಾ ಇಲ್ಲೇ ಕೂತ್ಕೊಂಡು ಯಾರನ್ನೋ ನೆನಪು ಮಾಡ್ತಿರ್ತೀವಿ. ನೆನಪು ಮಾಡ್ಕೊಂಡು ಅದರಲ್ಲೇ ಮಗನಾಗಿ ಮುಳುಗಿ ಹೋಗಿದ್ದೀವಿ ಅಂತಂದಾಗ ಆ ಆತ್ಮನಲ್ಲೇ ಸೇರ್ಕೊಂಡು ಬಿಟ್ಟಂಗೇನು? ನಾನೇ ಬೇರೆ, ಆತ್ಮನೇ ಬೇರೆ ಅಲ್ಲ. ಹಂಗೆ ಅದನ್ನು ಡಿಫ್ರೆನ್ಸ್ ಹೇಳ್ತಿದ್ದಾರೆ ಬಾಬಾ. ಅವ್ರು ಹೊರಗಡೆ ತತ್ವಯೋಗಿಗಳು ಏನು ಮಾಡ್ತಾರೆ? ಬ್ರಹ್ಮನಲ್ಲಿ ಲೀನ್ ಆಗಿಬಿಟ್ಟೆ ನಾನು, ಅದು ನಾನು ಒಂದೇ ಆಗಿಬಿಟ್ವಿ ಅಂತಾರೆ ಅವರು. ಆದರೆ ಹಂಗಲ್ಲ ಅಂತಾರೆ ಬಾಬಾ. ನಾನೇ ಬೇರೆ, ಬಾಬಾನೇ ಬೇರೆ. ಪ್ರೀತಿನಲ್ಲಿ ಲೀನ್ ಆಗ್ತೀವಿ, ಪ್ರೇಮ ಮಾಡ್ತಾ ಪರಮಾತ್ಮನ ಅನುಭವದಲ್ಲಿ ಲೀನ್ ಆಗ್ತೀವಿ. ಬಾಬಾ ಹೇಳ್ತಾರೆ, आत्मा बाप के लव में अपने को बिल्कुल खोई हुई अनुभव करे. क्या ऐसा अनुभव होता है? ಆಗ್ಲಿಕ್ಕತ್ತದ ನಿಮ್ಗೆ ಹಿಂಗೆ ಈ ಥರ ಅನುಭವ? ನಾನು ಆತ್ಮ ಪರಮಾತ್ಮನ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದೀನಿ ಅಂತ ಅನುಭವ ಆಗ್ತದೇನೋ. जैसे कोई सागर में समा जाए तो उस समय का इसका अनुभव क्या होगा. ಹೇಗೆ ಬಾಬಾ ಹೇಳ್ತಾರೆ, ಸಾಗರದಲ್ಲಿ ಸಮಾವೇಶ ಆಗಿಬಿಟ್ರು ಅಂತಂದರೆ ಆ ಸಮಯದಲ್ಲಿ ಅವರ ಅನುಭವ ಏನಾಗ್ತದೆ? ಯಾವುದೋ ಒಂದು ವಸ್ತು ಅಲ್ಲಿ ಬಂದು, ಒಂದು ನದಿ ಹರಿದು ಬಂದು ನೀರು ಸಾಗರದಲ್ಲಿ ಸೇರ್ಕೊಂತು ಅಂತಂದರೆ ಆ ಸಮಯದಲ್ಲಿ ಏನಾಗ್ತದೆ, ಏನು ಅನುಭವ ಆಗ್ತದೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಿವಾಯ್ ಸಾಗರ್ಗೆ ಅವ್ರ ಕುಚ್ ನಜರ್ ನಹಿ ಆಯೇಗ. ನದಿ ಕಾಣಿಸ್ತದಲ್ಲೇ, ನದಿ ಬಂದು ಸೇರ್ಕೊಂಡ ತಕ್ಷಣ ಏನು ಕಾಣಿಸ್ತದೆ? ಸಮುದ್ರನೇ ಕಾಣಿಸ್ತದೆ. ನದಿ ಕಾಣಿಸ್ತದೇನೋ? ಇಲ್ಲ. ಆದರೆ ನದಿ ನೀರಲ್ಲೇ ಐತಿ, ನದಿ ನೀರದ ಕಾಣಿಸೋದೇನು ಕಾಣಿಸ್ತದೆ? ಸಾಗರನೇ ಕಾಣಿಸ್ತದೆ. ತೋ ಬಾಪ್ ಅರ್ಥಾತ್ ಸರ್ವಗುಣಕ್ಕೆ ಸಾಗರ ಮೇ ಸಮಾ ಜಾನ. ತಂದೆ ಅಂತಂದ್ರೇನು? ಸರ್ವಗುಣದಲ್ಲಿ, ಸರ್ವಗುಣಕ್ಕೆ ಸಾಗರ ಮೇ, ಸರ್ವಗುಣಗಳ ಸಾಗರದಲ್ಲಿ ಸಮ ಆಗ್ಬಿಡೋದು. इसको कहा जाता है लवलीन हो जाना, अर्थात बाप के स्नेह में समा जाना. बाप में नहीं समाना है, लेकिन बाप की याद में समा जाना. ಇದು ಡಿಫ್ರೆನ್ಸ್ ಹೇಳ್ತಾರೆ ಬಾಬಾ. ಬಾಪ್ ಮೇ ನಹಿ ಸಮಾನ ಹೈ, ಬಾಬಾನಲ್ಲೇ ಸೇರಿಕೊಂಡು ಒಂದೇ ಆಗೋದಂತಲ್ಲ. ಬಾಪ್ ಕಿ ಯಾದ್ ಮೇ ಸಮಾ ಜಾನ,
ಪರಮಾತ್ಮನ ನೆನಪಿನಲ್ಲಿ ಮುಳುಗಿ ಹೋಗೋದು. ಕ್ಯಾ ಐಸಾ ಅನುಭವ ಹೋತಾ ಹೇ? ಈ ಥರ ಅನುಭವ ಮಾಡ್ಲಿಕ್ಕತ್ತೀರೇನು ಅಂತ ಕೇಳ್ತಾರೆ ಬಾಬಾ. ವಿದೇಶ್ ಪಾರ್ಟಿ ಕೋ ದೇಖ್ ಬಾಪ್ ದಾದಾ ಉನ್ಹೋಂ ಕೆ ಭವಿಷ್ಯ ಕೋ ದೇಖ್ ರಹೇ ಹೇ. ವಿದೇಶ್ ಪಾರ್ಟಿಯರನ್ನು ನೋಡಿ ಬಾಪ್ ದಾದಾ ಅವ್ರಿಗೆ ಅವರ ಭವಿಷ್ಯವನ್ನು ನೋಡ್ತಾ ಇದ್ದರು. ಸಮಯ ಕಿ ಸಮೀಪತಾ ಕಿ ನಿಶಾನಿ ಹೇ ಕಿ ಹರ್ ಕದಂ ಮೇ ಸದಾ ಸಫಲತಾ ಸಮಾಯಿ ಹೋ. ಬಾಬಾ ಹೇಳ್ತಾರೆ, ಸಮಯ ಸಮೀಪ ಬರ್ತಿದೆ, ಅದರ ಲಕ್ಷಣ ಏನು ಅಂತಂದರೆ ಪ್ರತಿಯೊಂದು ಹೆಜ್ಜೆನಲ್ಲಿ ನಿಮ್ಮದೇನಾಗ್ತದೆ, ಸಫಲತೆ ಆಗ್ತದೆ. ಸಫಲತಾ ಹೋಗಿ ಅಥವಾ ನಹಿ ಯಹ ಸ್ವಪ್ನ ಮೇ ಭೀ ಸಂಕಲ್ಪ ನಹಿ ಆಯೇಗ. ಸಫಲ ಆಗ್ತದೋ ಇಲ್ಲೋ ಅಂತ ಅನ್ನೋದು ಕನಸಲ್ಲೂ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. हर कार्य करने के पीछे निश्चित रूप से सफलता दिखाई दे, करे अथवा नहीं करे और होगा या नहीं यह संकल्प भी नहीं उठेगा. ಮಾಡಬೇಕು ಬಿಡಬೇಕು, ಸಫಲತಾ ಆಗ್ತದೋ ಇಲ್ವೋ ಈ ಸಂಕಲ್ಪ ಬರ್ಕೊಡ್ದು. जो होना ही है वही ऑटोमेटिकली होता. सफलता ब्राह्मणों के रास्ते में फूलों के समान आजान करती है. जैसे कोई भी बड़ा आदमी आता है तो उसके रास्ते में फूल को बिछा देते हैं. ಹೇಳ್ತಾರೆ ಬಾಬಾ. ಬ್ರಾಹ್ಮಣರು ಬರಬೇಕಾದ್ರೆ ಸಫಲತೆ ಹೆಂಗೆ ಬರ್ತೈತಿ ಅಂತಂದರೆ, ಈಗ ಯಾರಾದರೂ ಗೆಸ್ಟ್ ಅದು ಬಂದರೆ ಏನು ಮಾಡ್ತಾರೆ, ಅವ್ರು ಬರ್ತಿದ್ರೆ ಹೂಗಳನ್ನು ಹಾಕೋಂತ ಬರ್ತಾರಲ್ಲ, ಹಾಗೆ ನಾವು ಬ್ರಾಹ್ಮಣ ಆತ್ಮಗಳ ಕಾರ್ಯಗಳು ಆ ಥರ ಸಫಲತೆ ಅನ್ನೋದು ಹೀಗೆ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಹೂ ಹೆಂಗೆ ಚೆಲ್ತಾರಲ್ಲ ಹಂಗೆ ನಮ್ಮದು ಸಫಲತೆ ಇರ್ತದೆ ಅಂತ ಹೇಳ್ತಾರೆ ಬಾಬಾ. तो जैसे विशेष आत्मा होते जाते हैं वैसे सफलता फूलों के सदृश आजान करती है. ಎಷ್ಟೆಷ್ಟು ನೀವು ವಿಶೇಷ ಆತ್ಮಗಳಾಗ್ತಾ ಹೋಗ್ತೀರೋ ಸಫಲತೆ ನಿಮಗೆ ಹೂ ಏನು ಮಾಡ್ತದೆ, ಆಹ್ವಾನ ಮಾಡ್ತದೆ. ಆಹ್ವಾನ ಕರ್ತಿ ಹೇ ಕಿ ಸಫಲತಾ ಮೂರ್ತ ಮುझे ಅಪನಾವೆ. ನೋಡ್ರಿ, ಸಫಲತೆನೇ ನಮಗೆ ಆಹ್ವಾನ ಮಾಡ್ತದಂತೆ. ಏನಂತ? ಸಫಲತೆ ನಮಗೆ ಆಹ್ವಾನ ಮಾಡಿ, ಹೇ ಆತ್ಮ ನನ್ನನ್ನು ನೀನು ನಿನ್ನವನನ್ನಾಗಿ ಮಾಡ್ಕೋ ಅಂತ. ಎಷ್ಟು ಚೆಂದ ಹೇಳ್ತವ. ಆಹ್ವಾನ ಕರ್ತಿ ಹೇ ಏನು ಸಫಲತೆ ಏನಂತ? ಸಫಲತಾ ಮೂರ್ತ್ ಮುझे ಅಪನಾವೆ, ನನ್ನನ್ನು ನಿನ್ನವನನ್ನಾಗಿ ಮಾಡ್ಕೋ. ಲೇಕಿನ್ ಸಫಲತಾ ಮೂರ್ತ್ ಕಾ ಸಫಲತಾ ಆಹ್ವಾನ ಕರ್ತಿ ಹೇ. ಲೇಕಿನ್ ಸಫಲತಾ ಮೂರ್ತ್ ಕಾ ಸಫಲತಾ ಆಹ್ವಾನ ಕರ್ತಿ ಹೇ, ಯಹ ಫರ್ಕ್ ಪಡ್ ಜಾತಾ ಹೇ. ನಾವು ಸಫಲತೆಯನ್ನು ಆಹ್ವಾನ ಮಾಡೋದಕ್ಕೂ ಸಫಲತೆನೇ ನಮ್ಮನ್ನು ಆಹ್ವಾನ ಮಾಡೋದಕ್ಕೂ ಫರ್ಕ್ ಆಗ್ತದೆ. ಯಾರು ಸಾಧಾರಣ ಇದ್ದವ್ರು ಏನು ಮಾಡ್ತಾರೆ, ನಂಗೆ ಸಫಲ ಆಗಲಿ ಸಫಲ ಆಗಲಿ ಸಫಲ ಆಗಲಿ ಅಂತ ಬೇಡ್ಕೊತೀವಿ. ಆದರೆ ಶ್ರೇಷ್ಠಾತ್ಮಗಳು ಸಫಲತೆನೇ ಶ್ರೇಷ್ಠಾತ್ಮಗಳಿಗೆ ಏನು ಮಾಡ್ತದಂತ ಓಡ್ ಬರ್ತೈತಿ ಅಂತ. महावाक्यों की विशेष बातें. सदा ऐसी खुशी में रहो कि आपकी खुशी को देखते हुए देखने वालों के गम के बादल व दुख की घटाएं समाप्त हो जाए और वे सुख के झूले में झूलने लग जाए. ಇಷ್ಟು ಖುಷಿ ಒಳಗಿರಬೇಕು ನೀವು ಅಂತಂದರೆ, ನಿಮ್ಮ ಎದುರುಗಡೆ ಬಂದಂಥ ಆತ್ಮಗಳ ಒಂದು ದುಃಖದ ಮೋಡ ಏನಿದೆ ಅದು ಏನಾಗಬೇಕು, ಸಮಾಪ್ತ ಆಗಬೇಕು. ನಿಮ್ಮನ್ನು ನೋಡಿದ ತಕ್ಷಣ ಅದು ಏನು ಮಾಡಬೇಕು, ಜೋಕಾಲಿನಲ್ಲಿ ಆಡಬೇಕು. अपनी लौकिक तस्वीर को देखते हुए रूहानियत रूपी लाली सदा देखते रहो कि कहाँ तक चेहरे में रूहानी लाली बढ़ी है. ಬಾಬಾ ಹೇಳ್ತಾರೆ, ತಮ್ಮ ಅಲೌಕಿಕ ತಸ್ವೀರನ್ನು ನೋಡ್ತಾ ನಿಮ್ಮ ಮುಖದಲ್ಲಿ ಆತ್ಮೀಯತೆ ಎಷ್ಟು ಬಂದಿದೆ, ಆತ್ಮಿಕ ಲಕ್ಷಣಗಳು ಎಷ್ಟು ಬಂದಿದೆವು ಅಂತ ಚೆಕ್ ಮಾಡ್ಕೊಳ್ಳಿ. विराट रूप में ब्राह्मणों की यादगार चोटी दिखाई गई है जो कि आपके सर्वश्रेष्ठ भाग्य की निशानी यादगार चित्र है. ಬ್ರಾಹ್ಮಣರಲ್ಲಿ ಚೋಟಿ ಇಟ್ಟಿದ್ದಾರೆ ಅಂತಂದರೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ ಅವ್ರು ಹೊರಗಡೆ. ಅದರ ಅರ್ಥ ಏನು? ನೀವು ಬ್ರಾಹ್ಮಣರು ಸಂಗಮಯುಗದಲ್ಲಿ ಬಾಪ್ದಾದರ ನೆನಪು ಮಾಡಿ ಏನಾಗ್ತಿರಲ್ಲ, ಶ್ರೇಷ್ಠ ಆಗ್ತಿರಲ್ಲ, ಅದು ಯಾದಗಾರ್. विदेश से जो निकली हुई आत्माएं हैं उनकी क्षमा पर पतंगे के समान स्वाहा होने की विशेष विशेषता. ವಿದೇಶಿಯವರ ವಿಶೇಷತಾ ಯಾವುದು? ಅವ್ರೇನು ಮಾಡಿಬಿಡ್ತಾರೆ, ಬಾಬನ ಜ್ಞಾನ ಸಿಕ್ತು, ಬಾಬನ ಅನುಭವ ಮಾಡಿದರು, ಏನಾಗ್ಬಿಡ್ತಾರೆ, ಕ್ಷಮ ಆಗಿಬಿಡ್ತಾರೆ, ಬಲಿಹಾರಿ ಆಗ್ತಾರೆ.
सदा मास्टर त्रिकालदर्शी की स्थिति में रहने से सारे क्वेश्चन समाप्त हो जाएंगे. ಯಾವಾಗಲೂ ಮಾಸ್ಟರ್ ತ್ರಿಕಾಲದರ್ಶಿ ಸ್ಥಿತಿನಲ್ಲಿದ್ದರೆ ನಿಮ್ಮ ಎಲ್ಲ ಪ್ರಶ್ನೆಗಳು ಸಮಾಪ್ತ ಆಗ್ತವೆ. सदा अपने को एक बाप की याद में समाया हुआ बाप समान समझते हुए चलो. ಯಾವಾಗಲೂ ತಂದೆ ನೆನಪಿನಲ್ಲಿ ನಾನು ಮುಳುಗಿದ್ದೀನಿ ಸ್ಥಿತಿನಲ್ಲಿ ಇದ್ದುಕೊಂಡು ತಂದೆ ಸಮಾನ ಅಂತ ತಿಳ್ಕೊಂಡು ನಡಿಬೇಕು. ಬಾಪ್ ಮೇ ನಹಿ ಸಮಾನ ಹೈ ಲೇಕಿನ್ ಬಾಪ್ ಕಿ ಯಾದ್ ಮೇ ಸಮಾ ಜಾನ. ಬಾಬಾರವರಲ್ಲೇ ಹೋಗಿ ಲೀನ ಆಗೋದಲ್ಲ, ಬಾಬಾ ನೆನಪಿನಲ್ಲಿ ಲೀನ ಆಗೋದು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.